ಸರ್ ನಮಗೆ ಉಪೇಂದ್ರ ಅಂತ ಅನ್ನಲ್ಲ, ನಾವು ಕುಮಾರಸ್ವಾಮಿ ಅಂತಲ್ಲ, ಒಳ್ಳೆ ಎಜುಕೇಶನ್ ಮಾಡಿರೋ ಒಳ್ಳೆ ಬುದ್ಧಿವಂತ ಒಬ್ಬ ಯಂಗ್ ಲೀಡ್ರು ಬರಬೇಕು ಸರ್ ನಮಗೆ ಕರ್ನಾಟಕಕ್ಕೆ. ಸರ್ ತಮಿಳ್ನಾಡು ಥರ ಬರಬೇಕು ಸರ್. ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇರೋದು ಎಷ್ಟು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆ ಥರ ಒಂದು ಹೊಸ ಪಕ್ಷ ಕಟ್ಕೊಂಡು ಒಂದು ಬಡವ್ರ ಬಗ್ಗೆ ಯೋಚನೆ ಮಾಡೋವಂಥ ವ್ಯಕ್ತಿ, ಬಡವ್ರ ಬಗ್ಗೆ ಮನಸ್ಸಲ್ಲಿ ಕಾಳಜಿ ಇರೋವಂಥ ವ್ಯಕ್ತಿ ಬರಬೇಕು ಸರ್. ಯೂತ್ ಬರಬೇಕು, ಯಾರ ಯೂತ್ ಎಲ್ಲ ಎದ್ದೊಳ್ಬೇಕು ಸರ್. ಯೂತ್ ಮುಂದೆ ಬರಬೇಕು ಸರ್. ಹಿಂದೆ ಕೂತ್ಕೊಂಡು ನಮಗೆ ಎಜುಕೇಷನ್ ಇಲ್ಲ, ನಮಗೆ ಜಾಬ್ ಇಲ್ಲ ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್. ಎಷ್ಟು ಓದಿದ್ರು ಜಾಬ್ ಇಲ್ಲ ಸರ್ ಹೇಳ್ತಾರೆ. ಬೆಳಿಗ್ಗೆ ಹಾಕ್ತಾರೆ ಸರ್ ಪೇಪರಲ್ಲಿ, ಹೋಗಿ ನೋಡಿದ್ರೆ ಇಬ್ಬನಿಗೆ ಕೊಡ್ತಾರೆ ಸರ್. ಸರ್ ನಾವು ಓದಿದ್ದೀವಿ ಸರ್, ನಾವು ಸೆಕೆಂಡ್ ಇಯರ್ ಮಾಡಿದ್ದೀವಿ, ಆಟೋ ಓಡಿಸ್ತಾ ಇದ್ದೀವಿ ಸರ್. ನಾವು ಎಲ್ಲ ರಾಜಕೀಯರ ಹತ್ರ ಹೋಗಿ ಎಲ್ಲ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ಮಾಡಬೇಡ್ರಿ, ಜಾತಿ ರಾಜಕಾರಣ ಮಾಡಬೇಡ್ರಿ. ಜಾತಿ ಎಲೆಕ್ಷನ್ ಬಂದಾಗ ಮಾತ್ರ ಜಾತಿ ಎಲೆಕ್ಷನ್ ಮಾಡ್ತೀರಾ. ಅದಾದ್ಮೇಲೆ ನೀನು ಮುಸ್ಲಿಮ್ಸು, ನೀನು ಹಿಂದೂ, ನೀನು ಅದನ್ನು ತಿಂತೀಯಾ, ನೀನು ಇದನ್ನು ತಿಂತೀಯ, ಅದು ಸರ್ ದ್ವೇಷ ಮಾಡಬಾರ್ದು ಸರ್. ದ್ವೇಷದ ರಾಜಕಾರಣ ಮಾಡಬಾರ್ದು.